ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ಶುಕ್ರವಾರ ಮಾರ್ಕೆಟಲ್ಲಿ ಏನಾಗಿದೆ ನೋಡೋಣ ಬನ್ನಿ. ನಿಫ್ಟಿ 50 225 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೆರಿಷ್ನೆಸ್. ನಿಫ್ಟಿ ಬ್ಯಾಂಕ್ 537 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು, ಬೆರಿಷ್ನೆಸ್. ಸೆನ್ಸೆಕ್ಸ್ 721 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು, ಬೆರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇಂಡಿಯಾ ವಿಕ್ಸ್ ಪಾಸಿಟಿವ್ 5.22% ಚೇಂಜ್ ಆಗಿರೋದು, ಇದು ನಮಗೆ ಸೂಪರ್ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸಲ್ಲಿ ಸೆಲ್ಲಿಂಗ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಗೋಲ್ಡ್ ಬೀಸ್ ಸಿಲ್ವರ್ ಬೀಸಲ್ಲೂ ಕೂಡ ಸೆಲ್ಲಿಂಗ್ ಆಗಿದೆ. ಕ್ರೂಡ್ ಆಯಿಲಲ್ಲಿ ನಾವು ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಡೇಟಾ ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಾವು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ನಮಗೆ ನಿಫ್ಟಿ 50 ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ನಾವು ಗುರುವಾರ ಒಂದು ಸ್ಟ್ರಾಂಗ್ ಬೇರಿಷ್ ಎನ್ಗಲ್ಫ್ನ ಮಾಡಿದ್ದು ಅಬ್ಸರ್ವ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಶುಕ್ರವಾರ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದಿರೋದನ್ನ ಕೂಡ ಅಬ್ಸರ್ವ್ ಮಾಡ್ಬೋದು. ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಾವು ಒಂದು ಇನ್ವರ್ಟೆಡ್ ಹ್ಯಾಮರ್ನ ಕ್ರಿಯೇಟ್ ಮಾಡಿರೋ ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ಬೋದು, ಇದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಮಂತ್ಲಿ ಟೈಮ್ ಫ್ರೇಮಲ್ಲಿ ಕಳೆದ 4 ತಿಂಗಳಿಂದ ಗ್ರೀನ್ ಕ್ಯಾಂಡಲ್ಸ್ನ ಫಾರ್ಮ್ ಮಾಡ್ತಿರೋ ಕ್ಯಾಂಡಲ್ಸ್ ಈ ಜುಲೈ ಮಂತಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡ್ತಾ ಇದೆ. ಬಟ್ ಇನ್ನೂ ನಮಗೆ ಇದು ಸ್ಟ್ರಾಂಗ್ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇಲ್ಲ. ನಿಫ್ಟಿ ಬ್ಯಾಂಕ್ ಡೇ ಟೈಮ್ ಫ್ರೇಮಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಇದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ವೀಕ್ಲಿ ಟೈಮ್ ಫ್ರೇಮಲ್ಲಿ ಇನ್ನು ಇಂಡಿಸಿಷನ್ ಕ್ಯಾಂಡಲಲ್ಲಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಮಂತ್ಲಿ ಟೈಮ್ ಫ್ರೇಮಲ್ಲಿ ಒಂದು ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡ್ತಿರೋದು ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾದರೆ ಇವತ್ತಿನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ರೆಸಿಸ್ಟೆನ್ಸ್. ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಬಂದು ಶುಕ್ರವಾರದ ಹೈ, ಅದು 25,010. ಈ ಲೆವೆಲ್ಸ್ ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ. 25,062 ಇದು ನಮಗೆ ಗುರುವಾರದ ಗ್ಯಾಪ್ ಝೋನ್, ಅಂದರೆ ಗುರುವಾರದ ಕ್ಲೋಸ್ ನಮ್ಮ ಎರಡನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ 25,246 ಇದು ನಮ್ಮ R3 ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಓವರ್ ಆಲ್ ಮಾರ್ಕೆಟಲ್ಲಿ 25,000 ಮತ್ತು 25,100 ಈ ಝೋನ್ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ಬೋದು. ಸಪೋರ್ಟ್ ಸೈಡ್ ಬರೋದಾದರೆ 24,806 ಇದು ನಮ್ಮ ಮೊದಲನೇ ಸಪೋರ್ಟ್, 24,783 ಇದು ನಮ್ಮ ಎರಡನೇ ಸಪೋರ್ಟ್, ಹಾಗೂ 24,733 ಇದು ನಮ್ಮ ಮೂರನೇ ಸಪೋರ್ಟ್, ಹಾಗೂ 24,703 ಇದು ನಮ್ಮ ನಾಲ್ಕನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ 24,800 ಮತ್ತು 24,700 ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ಸೆಕ್ಟೋರಲ್ ಇಂಡಿಸಸ್. ಮೊದಲನೇದಾಗಿ ನಿಫ್ಟಿ 80 ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, FMCG ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಫಾರ್ಮಾ ಸೆಕ್ಟರ್ ಪಾಸಿಟಿವ್, ಆಟೋ ಸೆಕ್ಟರ್ ನೆಗೆಟಿವ್, ಹಾಗೂ ಮೆಟಲ್ ಸೆಕ್ಟರ್ ನೆಗೆಟಿವ್. ಸೊ ಓವರ್ ಆಲ್ ಹಲವು ಮೇಜರ್ ಸೆಕ್ಟರ್ಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 591 ಕಂಪನಿಗಳು ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆಗಿದ್ದರೆ 2,350 ಡಿಕ್ಲೈನಲ್ಲಿ ಕ್ಲೋಸ್ ಆಗಿರೋದು ನಮಗೆ ಸೂಪರ್ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ 7 ಕಂಪನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿದ್ರೆ 43 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು, ಇದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 12 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಸೂಪರ್ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಎಲ್ಲರ ಗಮನಕ್ಕೆ, ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸ ಬ್ಯಾಚ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಆಗಸ್ಟ್ 2ರಂದು, ಅಂದರೆ ಈ ಬರುವ ಶನಿವಾರ. ಈ ಕೋರ್ಸಿನಲ್ಲಿ ನಿಮಗೆ ಥಿಯೋರಿ ಕ್ಲಾಸಸ್ ಜೊತೆಗೆ ಲೈವ್ ಮಾರ್ಕೆಟ್ ಆಕ್ಸೆಸ್ ಕೂಡ ದೊರೆಯುವುದು, ಅದು ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಮಾರ್ಕೆಟ್ ಅಂದರೆ ಏನು, ಹೇಗೆ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕೋರ್ಸಿನ ವಿವರಗಳಿಗಾಗಿ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನು ಎನ್ರೋಲ್ ಮಾಡಿಕೊಂಡು ನಮ್ಮ ಜೊತೆಗೆ ಭಾರತದ ಸ್ಟಾಕ್ ಮಾರ್ಕೆಟ್ನ ಕಲಿಯುವ ಒಂದು ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಥ್ಯಾಂಕ್ ಯು. ನಂತರದಲ್ಲಿ ಆಪ್ಷನ್ ಚೈನ್. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ ದ ಮನಿ ಕಾಲ್ ಆಪ್ಷನ್ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿರೋದು ಹಾಗೂ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿರೋದು ನಮಗೆ ಬೇರಿಷ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. PCI ರೇಷಿಯೋ 0.7 ಇದೆ, ಇದು ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕರಿಬಹುದು. ನಂತರದಲ್ಲಿ ಹೆಚ್ಚು ಬದಲಾವಣೆಗಳು 25,000 ಲೆವೆಲ್ಸಲ್ಲಿ ಹೆಚ್ಚು ಕಾಲ್ ರೈಟರ್ಸ್
ಪೊಸಿಷನ್ಸ್ನ ಆ್ಯಡ್ ಮಾಡಿರೋದು, ನಮಗೆ ಇದು ಸ್ಟ್ರಾಂಗ್ಸ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಹಾಗೂ 24,900 ಇಲ್ಲೂ ಕೂಡ ಹೆಚ್ಚು ಪೊಸಿಷನ್ಸ್ ಕಾಲ್ ರೈಟರ್ಸ್ ಆ್ಯಡ್ ಆಗಿರೋದು, ಅಂದರೆ ಕಾಲ್ ಸೆಲ್ಲರ್ಸ್. ಸೊ ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಓವರಾಲ್ 24,900 ಮತ್ತು 25,000 ಲೆವೆಲ್ಸ್ ನಮಗೆ ಸ್ಟ್ರಾಂಗ್ಸ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ನಂತರದಲ್ಲಿ FII DII ಡೇಟಾ. ಮೊದಲನೇದಾಗಿ ಕ್ಯಾಶ್ ಮಾರ್ಕೆಟಲ್ಲಿ FIS 1,979 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DIS 2,138 ಕೋಟಿಯಷ್ಟು ಬೈ ಮಾಡಿರೋದು. ನಮಗೆ ಓವರಾಲ್ ನೆಟ್ ಅಂತ ನೋಡೋದಾದರೆ DIS ಹೆಚ್ಚು ಬೈ ಮಾಡಿರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಆದರೆ F&O ಸೆಗ್ಮೆಂಟಲ್ಲಿ ನೋಡೋದಾದರೆ FIS 2,453 ಕೋಟಿಯಷ್ಟು ಸೆಲ್ ಮಾಡಿರೋದು ಸೂಪರ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೂ ಸ್ಟಾಕ್ ಫ್ಯೂಚರ್ಸಲ್ಲಿ 2,531 ಕೋಟಿಯಷ್ಟು ಸೆಲ್ ಮಾಡಿರೋದು, ಇದು ನಮಗೆ ಸ್ಟ್ರಾಂಗ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಓವರಾಲ್ ಮೂರೂ ಕಡೆಯಲ್ಲೂ ನಾವು FIS ಸೆಲ್ ಮಾಡಿರೋದನ್ನ ನೋಡ್ಬೋದು, ಇದು ನಮಗೆ ಸೂಪರ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ US ಮಾರ್ಕೆಟಲ್ಲಿ ಏನಾಗ್ತಾ ಇದೆ, US ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಕ್ಲೋಸ್ ಆಗಿದೆ ನೋಡೋಣ. US ಮಾರ್ಕೆಟ್ ಡೋ ಜೋನ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಒಂದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ಡ್ಯಾಕ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, FTSE 100 ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, CAC 40 ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಓವರಾಲ್ ನೆಗೆಟಿವಲ್ಲಿ ಯುರೋಪಿಯನ್ ಮಾರ್ಕೆಟ್ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ಆಲ್ರೆಡಿ ಓಪನ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ನಿಕಾಯ್ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಇದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹ್ಯಾಂಗ್ಸ್ಯಾಂಗ್ ಪಾಸಿಟಿವಲ್ಲಿ ಬಿಗಿನ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಸೂಪರ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇಲ್ಲ, ಆದರೆ ಬುಲ್ಲಿಶ್ನೆಸ್ ಅಂತ ಹೇಳ್ಬೋದು. ಕಾಸ್ಪಿ ನಮಗೆ ನೆಗೆಟಿವ್ನ ಇಂಡಿಕೇಟ್ ಮಾಡ್ತಾ ಇದೆ. ಓವರಾಲ್ ಮಾರ್ಕೆಟಲ್ಲಿ ನಾವು ಒಂದು ನೆಗೆಟಿವ್ನ ಅಬ್ಸರ್ವ್ ಮಾಡ್ಬೋದು. ಅಮೇರಿಕನ್ ಮಾರ್ಕೆಟ್ ಪಾಸಿಟಿವ್, ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಹಾಗೂ ಏಷ್ಯನ್ ಮಾರ್ಕೆಟ್ ನೆಗೆಟಿವ್ ಅಂತ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ನಂತರದಲ್ಲಿ ಅಮೇರಿಕಾದಲ್ಲಿ ಭಾರತದ ಕಂಪನಿಗಳಿಗಿರುವ ಡಿಮ್ಯಾಂಡ್ಸ್ನ ADRs ಅಂತ ಕರೀತಾರೆ. ಇಂಡಿಯನ್ ಇನ್ಫೋಸಿಸ್ ADR ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ವಿಪ್ರೋ ADR ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ICICI ಬ್ಯಾಂಕ್ ನೆಗೆಟಿವ್, ಬೇರಿಶ್ನೆಸ್. HDFC ಬ್ಯಾಂಕ್ ನೆಗೆಟಿವ್, ಬೇರಿಶ್ನೆಸ್. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್, ಬೇರಿಶ್ನೆಸ್. ಇದು ನಮಗೆ ನೆಗೆಟಿವ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನಾವು ನಿಫ್ಟಿ 50ಗೆ ಫಿಬೋನಚಿ ರಿಟ್ರೇಸ್ಮೆಂಟ್ ಹಾಕೋದ್ರಿಂದ ನಮಗೆ ಏನು ಉಪಯೋಗ ಅಂತ ನಾವು ನೋಡೋಣ. ನೋಡಿ, ನಾವು ಇಲ್ಲಿಂದ ನಾವು ಒಂದು ಫಿಬೋನಚಿ ರಿಟ್ರೇಸ್ಮೆಂಟ್ ಹಾಕೋದಿದ್ರೆ ಈಗ ಮಾರ್ಕೆಟ್ ನಿಯರ್ ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. ಈ ಗೋಲ್ಡನ್ ರೇಷಿಯೋ ಹತ್ರ ಇದೆ 24,730, ಇದು ನಮಗೆ ಒಂದು ಗೋಲ್ಡನ್ ರೇಷಿಯೋ ಅಂತ ಕನ್ಸಿಡರ್ ಆಗ್ಬೋದು. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗ್ಬೋದು ಅಂತ ಹೇಳೋದಾದರೆ 24,700 ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿಂದ ನಾವು ಒಂದು ಬೌನ್ಸ್ನ ಕಾಣ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಸೊ ಇವತ್ತಿನ ಮಾರ್ಕೆಟ್ ವ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಮೊದಲು ಮಾರ್ಕೆಟಲ್ಲಿ ನ್ಯೂಟ್ರಲ್ ಆಗಿ ಓಪನ್ ಆಗೋದು ಚಾನ್ಸಸ್ ಇದೆ, ಫ್ಲಾಟ್ ಓಪನ್ ಆಗಿ. ನಂತರದಲ್ಲಿ ಮಾರ್ಕೆಟ್ 24,700 ಝೋನ್ನಿಂದ ಒಂದು ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದು ನಮ್ಮ ಮಾರ್ಕೆಟ್ ಪ್ರೆಡಿಕ್ಷನ್. ಥ್ಯಾಂಕ್ ಯು.